28ರಿಂದ ಕಲಬುರಗಿ ಜಿಲ್ಲಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ 3.51 ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಿದೆ. ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಜೂನ್ 28ರಿಂದ 1ರವರೆಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳು ಲಸಿಕೆಯನ್ನ ಕಡ್ಡಾಯವಾಗಿ ಹಾಕಿಕೊಳ್ಳಿ. ಹೈ ರಿಸ್ಕ್ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ಹೆದ್ದಾರಿಗಳ ಚೆಕ್ ಪೋಸ್ಟ್ಗಳ ಮೇಲೆ ತೀವ್ರ ನಿಗಾ ವಹಿಸಿ ಎಂದು ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಬುಧವಾರ ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಟಾಸ್ಕ್ ಫೋರ್ಸ್ 2 ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮೊದಲ ದಿನ ಜಿಲ್ಲೆಯಾದ್ಯಂತ ನಿಗದಿಪಡಿಸಲಾದ ಲಸಿಕಾ ಕೇಂದ್ರಗಳು, ಅಂಗನವಾಡಿ, ಸಮುದಾಯ ಭವನ, ಬಸ್ ನಿಲ್ದಾಣಗಳು ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗುತ್ತದೆ. ಬೂತ್ ದಿನದಂದು ಲಸಿಕೆಯಿಂದ ವಂಚಿತರಾದ ಮಕ್ಕಳನ್ನು ಪತ್ತೆ ಹಚ್ಚಲು ಅಭಿಯಾನದ ಮುಂದಿನ 3 ದಿನಗಳ ಕಾಲ ಆರೋಗ್ಯ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ ಎಂದು ತಿಳಿಸಿದರು. ಪೋಲಿಯೋ ಲಸಿಕೆ ಕುರಿತು ಸಾರ್ವಜನಿಕರಲ್ಲಿ ಹೆಚ್ಚಿನ ಪ್ರಚಾರ ಕೈಗೊಳ್ಳಲು ವಿವಿಧ ಇಲಾಖೆಗಳ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಂದೇಶಗಳನ್ನು ಕಳುಹಿಸುವಂತೆ ಹಾಗೂ ಶಾಲೆಗಳಲ್ಲಿ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳುವಂತೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ವೇದಿಕೆ ಮೇಲೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ, ಆರ್ಸಿಎಚ್ ಅಧಿಕಾರಿ ಡಾ ಸಿದ್ದು ಪಾಟೀಲ್, ಜಿಲ್ಲಾ ಸರ್ವೇಕ್ಷಣಾ ಅನುಷ್ಠಾನ ಅಧಿಕಾರಿ ಡಾ ರಾಕೇಶ್ ಕಾಂಬಳೆ, ತಾಲೂಕು ಆರೋಗ್ಯಾಧಿಕಾರಿ ಡಾ ಮಾರುತಿರಾವ್ ಕಾಂಬಳೆ, ತಾಲೂಕಿನ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇನ್ನು ಪಲ್ಸ್ ಪೋಲಿಯೋ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಹಲವು ಅಧಿಕಾರಿಗಳು 5 ವರ್ಷದ ಕೆಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಹಾಕಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜೂನ್ 28ರಿಂದ ಜಿಲ್ಲಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದ ಮೂಲಕ ನಮ್ಮ ಜಿಲ್ಲೆಯ ಪ್ರತಿಯೊಂದು ಮಗುವನ್ನು ಪೋಲಿಯೋದಿಂದ ರಕ್ಷಿಸುವಂತಹ ಮಹತ್ವದ ಒಂದು ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆವತ್ತಿನ ದಿನ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲಾದ್ಯಂತ 1519 ಬೂತ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ತಮ್ಮ ಸಮೀಪದಲ್ಲಿರತಕ್ಕಂಥ ಬೂತಿಗೆ ತಮ್ಮ ಮಗುವನ್ನು ಕರ್ಕೊಂಡು ಹೋಗಿ ತಾವು 2 ಹನಿ ಲಸಿಕೆಯನ್ನು ಹಾಕಿಸ್ಬೇಕು ಅನ್ನುವಂಥ ವಿನಮ್ರವಾಗಿ ಒಂದು ವಿನಂತಿಯನ್ನು ತಮ್ಮೆಲ್ಲರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂಥ ಪ್ರತಿಯೊಂದು ಮಗು ತಾವು ಹಿಂದೆ ಅವರಿಗೆ ಎಲ್ಲ ಲಸಿಕೆಗಳನ್ನು ಹಾಕಿಸಿದ್ರೂ ಸಹ ಅವರಿಗೆ ಮತ್ತೊಮ್ಮೆ ಕರೆದುಕೊಂಡು ಹೋಗಿ 2 ಹನಿ ಲಸಿಕೆಯನ್ನು ಹಾಕಿಸ್ಬೇಕು ಅನ್ನುವಂಥ ವಿನಂತಿ ತಮ್ಮೆಲ್ಲರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್ ಸಂಕ್ನೂರ್ ಅಂತ. ನಾನು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ತಿಂಗಳು ಜೂನ್ 28ರಂದು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ನಾವು ಆಯೋಜಿಸಿದ್ದೀವಿ. ಈ ದಿನದಂದು ಕಡ್ಡಾಯವಾಗಿ ಹುಟ್ಟಿನಿಂದ 5 ವರ್ಷದ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ 2 ಹನಿ ಪೋಲಿಯೋ ವ್ಯಾಕ್ಸಿನ್ಗಳನ್ನು ತಾವು ಕಡ್ಡಾಯವಾಗಿ ಹಾಕಿಸ್ಬೇಕು. ಇದು ಒಂದು ನಾವೆಲ್ಲರೂ ಸಮಾಜ, ನಮ್ಮ ದೇಶ ಇದು ಒಂದು ಪೋಲಿಯೋ ವಿರುದ್ಧವಾಗಿ ಒಂದು ನಾವು ಸಮರ ಸಾರಿದ್ದೀವಿ. ನಾವು ಜಯಭೇರಿ ಆಗಲೇಬೇಕು. ಅದಕ್ಕೆ ಕಡ್ಡಾಯವಾಗಿ 2 ಹನಿಗಳನ್ನು ತಾವೆಲ್ಲರೂ ತಮ್ಮ ಹುಟ್ಟಿನಿಂದ 5 ವರ್ಷದ ಒಳಗೆ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಹಾಕಿಸಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಲಬುರಗಿ. ದಿನಾಂಕ 28/6/2026ರಿಂದ 1/7/2026ವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಮ್ಮ ರಾಜ್ಯಾದ್ಯಂತ ನಡೀತಾ ಇದೆ. ನಾನು ಜನರಲ್ಲಿ ಮನವಿ ಮಾಡ್ಕೋದೇನು, ತಾವು ಎಷ್ಟೇ ಸರಿ ಪೋಲಿಯೋ ಹನಿ ಹಾಕ್ಸ್ರಿ, ಈ 28 ತಾರೀಕು ದಿನನೂ ಯಾವುದೂ ಹಾಕದೆ ಮರಿಬಾರ್ದು. ಇದು ಬಹಳ ಉಪಯುಕ್ತ ಒಂದು ಕಾರ್ಯಕ್ರಮ ಇರ್ತದೆ. ಇದರಲ್ಲಿ ನಮ್ಮ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಎಲ್ಲ ಇಲಾಖೆಗಳು ಕೈ ಜೋಡಿಸಿ ನಾವು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಮೊದಲನೇ ದಿನ 28ನೇ ತಾರೀಕು ಎಲ್ಲರೂ ತಾವಾಗಿ ಸ್ವಂತ ಪೋಲಿಯೋ ಬೂತಿಗೆ ಬಂದು 100% ನಾವು ಎಲ್ಲರೂ ಪೋಲಿಯೋ ಹನಿ ಹಾಕಿಸ್ಬೇಕು. ಯಾವುದೇ ಇದರಿಂದ ವ್ಯತಿರಿಕ್ತ ಪರಿಣಾಮ ಏನೂ ಇಲ್ಲ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರೂ ಇದ್ರದ್ದು ಟ್ರೈನಿಂಗ್ ಆಗಿದೆ, ಎಲ್ಲರೂ ನುರಿತರಿದ್ದಾರೆ. ಹತ್ತಿರದ ತಾವು ನಮ್ಮ ಮಕ್ಕಳ ಆಸ್ಪತ್ರೆಗೂ ಹೋಗ್ಬೋದು, ಮೆಡಿಕಲ್ ಕಾಲೇಜ್ಗೆ ಹೋಗ್ಬೋದು,
ಎಲ್ಲ ಕಡೆಯೂ ಇದನ್ನು ಅವೈಲೇಬಲ್ ಇರ್ತದೆ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೀನಿ. ಒಂದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಮಹತ್ವಾಂಶ ಕಾರ್ಯಕ್ರಮದ ಎಲ್ಲನೂ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸ್ಬೇಕು. ಪೋಲಿಯೋ ಕರ್ನಾಟಕ ಮುಕ್ತ ಮತ್ತು ಭಾರತ ಮುಕ್ತ ಮಾಡಬೇಕಂತೂ ನಾನು ಎಲ್ಲರಿಗೂ ಆರೋಗ್ಯ ಇಲಾಖೆಯಲ್ಲಿ ಮುಖ್ಯಸ್ಥರಾಗಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷ ಹಾಗೆ ಈ ವರ್ಷವೂ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು 28 ಜೂನರಿಂದ ಜುಲೈ 1, 2026ರವರೆಗೆ ಹಮ್ಮಿಕೊಳ್ಳಲಾಗಿದ್ದೀವಿ. ಎಲ್ಲರೂ ನಿಮ್ಮ ಮನೆಯಲ್ಲಿ ಇರುವ 5 ವರ್ಷದೊಳಗಿನ ಎಲ್ಲ ಮಗುವಿಗೆ ನಿಮ್ಮ ಹತ್ತಿರದು ಮೊದಲು ದಿನ ಭಾನುವಾರ ಪೋಲಿಯೋ ಬೂತ್ ಇರುತ್ತೆ. ಆ ಪೋಲಿಯೋ ಬೂತ್ ಹತ್ರ ಹೋಗಿ 2 ಹನಿ ಪೋಲಿಯೋ ಲಸಿಕೆ ನೀಡಬೇಕು ಅಂತ ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅದು ಆದ ನಂತರ ಮುಂದಿನ 3 ದಿನ ನಮ್ಮ ಕಾರ್ಯಕರ್ತರು, ಅದರಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇರಬಹುದು, ಆಶಾ ಕಾರ್ಯಕರ್ತರು ಇರಬಹುದು, ಅಥವಾ ಅಂಗನವಾಡಿ ಕಾರ್ಯಕರ್ತರು ಇರಬಹುದು, ನಿಮ್ಮ ಮನೆಗೆ ಬಂದು ಭೇಟಿ ಮಾಡುವಾಗಲೂ ನೀವು ಈ ನಿಮ್ಮ ಮಕ್ಕಳಿಗೆ 5 ವರ್ಷ ಒಳಗಿನ ಮಕ್ಕಳಿಗೆ ಈ 2 ಹನಿ ಲಸಿಕೆಯನ್ನು ನೀಡುವುದು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದು ಪ್ರಯುಕ್ತ 28/6/2026ರಿಂದ 1/7/2026ರವರೆಗೆ 0 to 5 ಇಯರ್ಸ್ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಹಾಕಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಗ್ರಾಮ ಮತ್ತು ಹಳ್ಳಿಯಲ್ಲಿ ಪೋಲಿಯೋ ಹನಿ ಹಾಕುತ್ತಿದ್ದಾರೆ. ಆದ ಕಾರಣ ಎಲ್ಲರೂ ತಾವು 100% 2 ಹನಿ ಮಕ್ಕಳಿಗೆ ಪೋಲಿಯೋ ಹಾಕಿಸಿ ಪೋಲಿಯೋ ಮುಕ್ತ ರಾಷ್ಟ್ರ ಮತ್ತು ಪೋಲಿಯೋ ಮುಕ್ತ ಗುಲ್ಬರ್ಗ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇದೇ ಭಾನುವಾರ ದಿನಾಂಕ 28 ಜೂನ್ 2026ರಂದು ರಾಷ್ಟ್ರಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. ಹುಟ್ಟಿನಿಂದ 5 ವರ್ಷ ವಯಸ್ಸಿನ ಮಗುವಿನವರೆಗೂ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಕೊಡಬೇಕಾಗುತ್ತೆ. ಕೆಲವು ಪೇರೆಂಟ್ಸು ನನ್ನ ಮಗುಗೆ ಎಲ್ಲ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದ್ದೀನಿ ಆದರೂ ಕೊಡಬೇಕಾ ಅಂತ ಕೇಳ್ತಾರೆ. ನಿಮ್ಮ ಮಗು 5 ವರ್ಷದ ಒಳಗಿದ್ರೆ ಖಂಡಿತವಾಗೂ ಈ ಪೋಲಿಯೋ ಡ್ರಾಪ್ಸ್ನ ಹಾಕಬೇಕು. ಮಗುಗೆ ನಾನು ಮೊನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಕೊಟ್ಟೆ, ಅಥವಾ ನಿನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಹಾಕಿದ್ದೀನಿ, ಅಥವಾ ಮುಂದಿನ ವಾರ ವ್ಯಾಕ್ಸಿನೇಷನ್ ಇದೆ, ಇಲ್ಲ ಅದೇ ದಿನ 28ನೇ ತಾರೀಕು ವ್ಯಾಕ್ಸಿನೇಷನ್ ಡ್ಯೂ ಇದ್ರೂ ಸಹ ನಿಮ್ಮ ಮಗುವಿಗೆ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಬೇಕಾಗತ್ತೆ. ದಿಸ್ ಇಸ್ ಓವರ್ ಅಂಡ್ ಅಬೌವ್ ದಿ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್. ಮಗುವಿಗೆ ಸಣ್ಣ ಪುಟ್ಟದಾಗಿ ಕೆಮ್ಮು ನೆಗಡಿ ಇದ್ರೂ ಸಹ ನೀವು ಈ ಒಂದು ವ್ಯಾಕ್ಸಿನೇಷನ್ ಕೊಡ್ಬೋದು. ಹಾಗಾದ್ರೆ ಯಾವಾಗ ಈ ವ್ಯಾಕ್ಸಿನೇಷನ್ ಕೊಡಬಾರ್ದು ಅಂತಂದರೆ, ಮಗು ತುಂಬ ಸಿಕ್ಕಾಗಿದೆ, ಅತಿಸಾರ ಬೇದಿ ವಾಂತಿ ಆಗ್ತಾ ಇದೆ, ಅಥವಾ ಯುವರ್ ಚೈಲ್ಡ್ ಈಸ್ ಆನ್ ಇಮ್ಯುನೋಥೆರಪಿ, ಆಗ ಮಾತ್ರ ಈ ಒಂದು ಪೋಲಿಯೋ ಡ್ರಾಪ್ಸ್ನ ನಾವು ಕೊಡೋದಿಲ್ಲ. ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ? ಆರೋಗ್ಯ ಇಲಾಖೆ ನಿಗದಿಪಡಿಸಿರುವಂತಹ ಬೂತ್ಗಳಲ್ಲಿ, ಇದು ಅಂಗನವಾಡಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಈ ಒಂದು ಬೂತನ್ನು ನಿಗದಿ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೋಬೇಕಾಗುತ್ತೆ. ಇದು 2014ರಲ್ಲಿ ನಮ್ಮ ಭಾರತದಲ್ಲಿ ಲಾಸ್ಟ್ ಕೇಸ್ ಆಫ್ ಪೋಲಿಯೋ ನಾವು ಕಂಡ್ರೂ ಸಹ ನಾವು ಇನ್ನೂ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಆಗ್ತಿರುವಂತಹ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್, ಹಾಗಾಗಿ ಹೊರ ದೇಶದಿಂದ ನಮ್ಮ ದೇಶಕ್ಕೆ ಮತ್ತೆ ಪೋಲಿಯೋ ಬರಬಹುದು ಅನ್ನೋ ಒಂದು ಕಾರಣಕ್ಕೆ ನಾವಿನ್ನು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ನಾವು ಪೋಲಿಯೋ ಡ್ರಾಪ್ಸ್ ಯಾಕೆ ಕೊಡಬೇಕು ಅಂತಂದಾಗ, ಇದು ಒಂದು ನ್ಯೂರಲಾಜಿಕಲ್ ಡಿಸೀಸ್. ಇದರಿಂದ ಮಕ್ಕಳಿಗೆ ಪ್ಯಾರಾಲಿಸಿಸ್ ಆಗ್ಬೋದು, ಅಥವಾ ಲೈಫ್ ಲಾಂಗ್ ಡಿಸೆಬಿಲಿಟಿ ಆಗ್ಬೋದು. ಈ ಒಂದು ಲೈಫ್ ಟೈಮ್ ಡಿಸೆಬಿಲಿಟಿ ನಾವು ಹೇಗೆ ತಡೆಗಟ್ಬೋದು ಅಂದರೆ, ಇಟ್ಸ್ ಓನ್ಲಿ ಬೈ ಗಿವಿಂಗ್ ದಿಸ್ ಪೋಲಿಯೋ ಡ್ರಾಪ್ಸ್. ಸೊ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು, ಅಥವಾ ನಿಮ್ಮ ಮೇಡ್ ಮಕ್ಕಳನ್ನು, ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಮಕ್ಕಳನ್ನು, ಅಥವಾ ಡ್ರೈವರ್ ಮಕ್ಕಳಿಗೆ ದಯವಿಟ್ಟು ಎಲ್ಲ ವಿಚಾರವನ್ನು ತಿಳಿಸಿ ಅವ್ರನ್ನ 28ನೇ ತಾರೀಕು ಹತ್ತಿರದ ಪೋಲಿಯೋ ಬೂತ್ಗೆ ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಳ್ಳಿಕ್ಕೆ ಹೇಳಿ.